ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು BSc ಹೋಗ್ತಾ ಇದ್ದೀವಿ. ಯಾಕಂದರೆ ಇವ್ರಿಗೆ, ನಮ್ಮ ತಂಗಿಯವರಿಗೆ, ನಮ್ಮ ಆಂಟಿ ಕಾಕೋರಿಗೆ ಎಲ್ಲರಿಗೂ ಬಟ್ಟೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತೇ ಎಲ್ಲದೂ ಮುಗಿಸ್ಬಿಡೋಣ ಅಂದ್ಕೊಂಡಿವಿ. ನೋಡೋಣ ಎಷ್ಟೆಷ್ಟಾಗುತ್ತೆ ಅಂತ. ನೀವು ಬನ್ನಿ ನಮ್ಮ ಜೊತೆಗೆ ಹೋಗಿ ಬರೋಣ ಅಂತ. ಇವಾಗ ಆಲ್ರೆಡಿ ಎಷ್ಟು 10 ಗಂಟೆ ಆಗೈತೆ ಗೈಸ್. ನಾವು 10 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನನಗೆ ರೆಡಿ ಆಗಕ್ಕೆ ಬಿಡ್ತಿಲ್ಲ. ವ್ಲಾಗ್ ಅಂತ ತಲೆ ತಿಂತಿದ್ದಾಳೆ. ಯಾಕೆ ಅಲ್ಲ ಗೈಸ್, ಇವಳು ವ್ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಇಲ್ಲೇ ಉಳಿಸ್ಕೊಂಡಾಳೆ. ನನ್ನ ಕಾಲೇಜಿಗೆ ಹೋಗೋಕ್ಕೆ ಬಿಟ್ಟಿಲ್ಲ ಇವಳು. ಇವತ್ತು ನಾನು 8 ಗಂಟೆ ಕ್ಲಾಸ್ ಇತ್ತು ಗೈಸ್. ನಿಮ್ಮ ಲೆಕ್ಚರಿಗೆ ಕಳಿಸ್ತೀನಿ. ಅಲ್ಲ, 8 ಗಂಟೆಗೆ ಕ್ಲಾಸ್ ಇತ್ತು ಗೈಸ್. ನಾನು ಎದ್ದೇ ಇಲ್ಲ. ಬೆಳಗ್ಗೆ ಎದ್ದಾಗೆ 8 ಗಂಟೆ ಆಗೈತೆ ಗೈಸ್. ನಾನು ನಮ್ಮಮ್ಮ ಎಲ್ಲರೂ ರೆಡಿ ಆದ್ವಿ. ಆ್ಯಸ್ ಯೂಶ್ವಲ್ ಇವಳ್ದು ಯಾವತ್ತೂ ಲೇಟೇ. ನಾವು ರೆಡಿಯಾಗಿ ಕಾಯಬೇಕು ಇವಳಿಗೋಸ್ಕರ ಮಾಡಬೇಕು ಅಂತ. ಅಲ್ಲ, ನಿನಗೋಸ್ಕರ ಒಂದಿನ ಕಾಯ್ಬೋದು ಗೈಸ್, 2 ದಿನ ಕಾಯ್ಬೋದು. ಪ್ರತಿದಿನ ಇದೆ ಇವಳ್ದು. ಪ್ರತಿದಿನ ಅಲ್ಲ, ಪ್ರತಿ ಸಲ ಹೊರಗಡೆ ಹೋದಾಗ ಇವಳ್ದಿದೆ. ಇಷ್ಟೆಲ್ಲ ಹೇಳ್ಬೇಡ, ಇನ್ಯಾರು ನಂಬಲ್ಲ. ಇವಾಗ ನಾನು ರೆಡಿಯಾಗಿ ಇವ್ರಿಗೆಲ್ಲ ಕಾಯ್ತಾ ಇದ್ದೀನಿ. ನಾನು ಆಲ್ರೆಡಿ ಹೊರ್ಗಡೆ ಕೂತಿದ್ದೀನಿ. ಇವ್ರು ಮಾತ್ರ ಒಬ್ಬರು ಬಂದಿಲ್ಲ ಇನ್ನು. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ. ಗೈಸ್, ಇವಾಗ ಹೋಗ್ತಾ ಇದ್ದೀವಿ ನಾವು. 10 ಗಂಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. 10 ಗಂಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಆದರೆ ಆಗಲೇ ಇಲ್ಲ. ನಾವು ರಶ್ ಆಗುತ್ತೆ ಅಂತ ಬೇಗ ಬೇಗ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಇವಳಿಂದ ಬೇಗ ರೆಡಿನೇ ಆಗಿರಲಿಲ್ಲ. ನಿಂದೆ ಹೇಳ್ತಿರೋದು ಮತ್ತೆ. ಗೈಸ್, ನಾವು ಫೈನಲಿ ಶಾಪ್ ಹತ್ರ ಬಂದ್ವಿ. ನನ್ನ ವಾಯ್ಸ್ ನಿಮ್ಗೆ ಆಡಿಬಲ್ ಇದೇನೋ ಇಲ್ಲೋ ಗೊತ್ತಿಲ್ಲ. ಇದೇ ನೋಡಿ BS ಚನ್ನಬಸಪ್ಪ ಅಂಗಡಿ. ನಾವು ಬಂದಿರೋದು ಇಲ್ಲಿಗೆ. ಇಲ್ಲಿ ಹೆಂಗ ಎಷ್ಟು ಚೆನ್ನಾಯ್ತಲ್ವಾ. ಇದನ್ನೇ ತಾಂಡ್ಲಾ, ಇದೆಲ್ಲ ಅಂದ್ಲ ಹೆಂಗ ತಾಂಡ್ಲಾ. ಇದಕ್ಕಿಂತ ಚೆನ್ನಾಗಿರೋ ಸಿಗ್ತವೆ ನೋಡೋಣ ಆಮೇಲೆ ಇಲ್ಲಿ ಬಂದು. ಇದೇ ಸೀರೆನೇ ನಾವು ಎಕ್ಸ್ಚೇಂಜಿಂಗ್ ಅಂತ ತಂದಿದ್ದು. ಇದು ನನ್ನ ಮುಹೂರ್ತಕ್ಕಂತ ಉಟ್ಕೊಳ್ಳೋಣ ಅಂತ ತಗೊಂಡು ಬಂದೆ. ಬಟ್ ಯಾಕೋ ಇದೇ ಥರದ ಇನ್ನೊಂದು ಅಮ್ಮ ಯಾವುದೋ ನೋಡಿತ್ತಂತೆ, ಅದು ತಗೊಳ್ಳೋಣ ಅಂತ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಇದ್ದಾರೆ. ನನಗೆ ಇದೂ ಇಷ್ಟ ಆಗುತ್ತೆ. ಬಟ್ ನೋಡೋಣ, ಯಾವುದೂ ಸಿಗಲಿಲ್ಲ ಅಂದರೆ ಕೊನೆಗೆ ಇದನ್ನೇ ತಗೊಂಬರೋದು. ನಾವೆಲ್ಲರೂ ಹುಡುಗಿರು ಈ ಥರ ಸೀರೆ ತಗೊಳ್ಳೋಣ ಅಂತ ಅಂದ್ಕೊಂಡೀವಿ. ಇಂಥವು 4 ಸಿಕ್ಕರೆ 4 ತಗೊಂಬಿಡೋದು. ನಮ್ಮ ಅಮ್ಮರದ್ದು ಇನ್ನೂ ಮುಗಿಯಂಗಿಲ್ಲ. ರಾಶಿ ರಾಶಿ ಸೀರೆ ಹಾಕಿದ್ರು ಇನ್ನೂ ಒಳಗಡೆ ತಗೊಂಬರ್ರಿ, ಗೋಡನಲ್ಲಿ ತಗೊಂಬರ್ರಿ, ಪಕ್ಕದ ಅಂಗಡಿಗೆ ತಗೊಂಬರ್ರಿ. ಭಾಳ ಚೆನ್ನಾಗಿ ಇದು ಬೇಕಾ? ನೀನೊಂದು ಅಪ್ಪಿ ಬಿಡು, ನಾ ತಗೊಂಡ್ಬಿಡ್ತೀವಿ ಜಲ್ದಿ. ಅಣ್ಣ, ಈ ಥರದಲ್ಲಿ ಸೇಮ್ ಪೀಸ್ ಇಲ್ವಾ? ಬುಜಿ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಇಂಥ ವೇಸಕ್ಕ ಎಷ್ಟು ತಗೊಂಡದು. ಇಲ್ಲಿ ಯಾವ ಕಲರ್ ಅಂತ ಯಾರ್ಯಾರಿಗೆ ನೋಡಿ. ಇದು ಚೆನ್ನಾಗೈತೆ. ಇದಿರ್ಲಿ ತಗ, ನಿನಗಿರ್ಲಿದ, ಇದು ಆಂಟಿಗಿರ್ಲಿ ತಗ. ಅಲ್ಲ, ಸೇಮ್ ತಗಂತಿಲ್ವಾ? ಅಲ್ಲಮ್ಮ, ಈಗ ಇದು ಚೆನ್ನಾಗಿತ್ತು ನೋಡಿ. ಇದು ಈಗ ಇದು ಕಲರ್ ಎಲ್ಲ ಚೇಂಜ್ ಕೊಡ್ರಿ. ಇವಾಗ ಸೇಮ್ ಆರಿಸಿ ಆಮೇಲೆ ಚೇಂಜ್ ಕೊಡ್ರಿ. ಇದ್ರಲ್ಲೇ ತಗೊಳ್ರಿ. ಸೇಮ್ ಅಲ್ಲಿ ಪಿಂಕ್ ಆರಿಸಿಟ್ಟಿರಲ್ಲ, ಅದೇ. ಮತ್ತೆ ಇವೆಲ್ಲ ಸೇಮ್ ಆರಿಸ್ರೆ ಮತ್ತೆ ಇವಾಗ ಅವ್ರು ತರಬೇಕು. ಇವಾಗ ರೇಷ್ಮೆ ಸೀರೆದೆಲ್ಲ ಮುಗೀತು. ಫ್ಯಾನ್ಸಿ ಸೀರೆ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇಷ್ಟು ರಶ್ ಇರುತ್ತೆ ಅಂತ. ಸಖತ್ ರಶ್ ಇದೆ. ಮದುವೆ ಸೀಸನ್ ಅಲ್ಲ, ಅದಕ್ಕೆ ಅನಿಸುತ್ತೆ. ಬಟ್ ನಮಗಂತೂ ಚೆನ್ನಾಗಿರೋ ಸೀರೆ ಅಂತ ಸಿಕ್ಕಿದ್ದಾವೆ. ನೋಡ್ರಿ ಗೈಸ್, ಎಷ್ಟು ರಶ್ ಐತೆ. ಇದು ಬ್ರೈಡಲ್ ಸೆಕ್ಷನ್. ಇದು ಬ್ರೈಡಲ್ ಸ್ಯಾರೀಸ್ ಎಲ್ಲ ಇಲ್ಲೇ ಸಿಗೋದು. ನಾವೀಗ ಫ್ಯಾನ್ಸಿ ಸ್ಯಾರಿ ಹತ್ರ ಹೋಗ್ತಾ ಇದ್ದೀವಿ. ನೀನೇ ತಗೊಳ್ಳೋದು, ನೀನೇ ನೋಡೋದಲ್ಲಮ್ಮ. ಇಲ್ಲಿ ಯಾರೋ ತೋರ್ಸಂಗೆ ಇಲ್ಲ ಗೈಸ್. ಅದಕ್ಕೆ ನಮ್ಮಮ್ಮನೇ ಹೋಗಿ ನಿಂತು ನೋಡಕತ್ಬಿಟ್ಟೈತೆ.
ಅದು ತೆಗೆದು ತೋರ್ಸೋಣ ಸ್ವಲ್ಪ. ತೋರ್ಸಂಗಿಲ್ಲ, ಕಲರ್ ಕೊಡ್ತಾರೆ. ನಮ್ಮ ಅಮ್ಮಂಗೆ ಈ ಸ್ಯಾರಿ ಇಷ್ಟ ಆಗೈತೆ ಗೈಸ್. ಕಕ್ಕ ಯಾರಿಗೆ ಅಷ್ಟಿರೋದು? ಯಾರಿಗೆ? ಹೌದಾ, ಚೆನ್ನಾಗಿದಾವೆ. ಇಂಥದ್ದು ಇನ್ನೊಂದು ಸೇಮ್ ಕಲರ್ ಇದು ಚೆನ್ನಾಗಿ, ಇದು ಚೆನ್ನಾಗೈತಿ. ಚಿನಿ ಹಾಯ್ ಹೇಳು. ಚಿನಿ ಹಾಯ್. ಹಾಂ, ಪ್ರೀ ವೆಡ್ಡಿಂಗ್ ಬ್ಲಾಗ್ ಚೆನ್ನಾಗಿ ಬಂದೈತಾ? ನಿಮ್ಗಿಂತ ಚೆನ್ನಾಗಿ ಬಂದೈತೆ ನಮ್ಮ ಬ್ಲಾಗ್. ನೀವಿನ್ನೂ ಕಳಿಸೇ ಇಲ್ಲ. ಹಾಂ, ಜಿಂಗ ಲಕ 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 ಏಯ್ ಬರ್ರ 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 ಬರ್ರ. ಔಟ್ಫಿಟ್ ಚೆಕ್ ಟೈಮ್ ಗೈಸ್. ಇಬ್ರು ಸೇಮ್ ಪಿಂಕ್ ಹಾಕೋಣ ಅಂತ ಅನ್ಕೊಂಡ್ವಿ, ಆದರೆ ಅವ್ಳು ಲೈಟ್ ಪಿಂಕ್, ನಾನು ಡಾರ್ಕ್ ಪಿಂಕ್. ಬಸ್ ದೇವ್ರ ಸೀರೆ ತಗೊಳಕ್ಕಾದ್ರೆ ಯಾವ ಕಲರ್ ಬೇಡ, ಯಾವ ಡಿಸೈನ್ ಬೇಡ. ದೇವ್ರಿಗೆ ಕೇಳ್ಬೇಕು ತಾನೆ ಯಾವ ಡಿಸೈನ್ ಬೇಕಂತ. ಇದ್ರಲ್ಲಾದ್ರೆ ಯಾವ್ದಾದ್ರು ಕಲರ್ ಓಕೆ. ಕಲರ್ ಮಾತ್ರ ಗ್ರೀನ್, ಡಿಸೈನ್ ಯಾವ್ದಾದ್ರು ಓಕೆ. ಅಲ್ಲ, ಇದ್ರಲ್ಲಿ ಮಾತ್ರ ಅಷ್ಟು ಡಿಸೈನ್ ಕಲರ್ಸ್ ನೋಡಲ್ಲ ಇವರು. ಯಾವ್ದು ಸಿಕ್ಕಿದ್ ತಗೊಂಬರ್ತಾರ ಅವ್ರಿಗೆ. ಇಲ್ಲ ಗ್ರೀನ್ ಕಲರು, ಡಿಸೈನ್ ಆದ್ರೆ ಯಾವ್ದಾದ್ರು ಓಕೆ. ಏನ್ ಅನ್ಸ್ತೈತ್ ಕಾಕ ಶಾಪಿಂಗ್? ನಾವು 15 ಜನ ಬಟ್ಟೆನ ಅರ್ಧ ಗಂಟೆಗೆ ಅಷ್ಟೇ. 2 ತಾಸಲ್ಲ, 2 ದಿನ ಆದ್ರೂ ಆಗಲ್ಲ. ಅಲ್ಲಿ ಫುಲ್ ಐಸ್ ಕ್ರೀಮ್ ತಿನ್ನಕತ್ತಾರೆ. ಅವ್ರೊಬ್ರೇ ತಿಂತಿಲ್ಲ, ಎಲ್ಲರಿಗೂ ತಿನ್ನಿಸ್ತಾ ಇದ್ದಾರೆ. ಇದನ್ನೇನಕ್ಕೆ ನೋಡ್ತಿದ್ಯಾ? ಏನು ಮನೆಗೆ ಮದುವೆ ಮನೆಯಲ್ಲಿ ನಮ್ಮ ಅಣ್ಣರಿಗೆ, ನಮ್ಮ ತಮ್ಮರಿಗೆ ಎಲ್ಲರಿಗೂ ಇದನ್ನು ಹೊಲಿಸ್ಕೊಟ್ಬಿಡೋಣ ಅಂತ. ಚೆನ್ನಾಗಿ ಕಾಣಿಸುತ್ತಲ್ಲ? ಎಲ್ಲರೂ ಇಂಥದ್ದು ಹಾಕೊಂಡು ಇಟ್ಕೊಂಡ್ಬಿಟ್ಟು ಇಲ್ಲಿ ಜಮ್ಕನ ನೋಡ್ತಿದ್ರು ಗೈಸ್. ಇವಾಗ ಇವಾಗ ಊಟಕ್ಕೆ ಬಂದೀವಿ. ಟೈಮ್ ಅಂತ ಎಷ್ಟು ಅಂದರೆ 3 ಗಂಟೆ ಇವಾಗ. ಊಟ ಮಾಡಿ ಇನ್ನೊಂದು ಟ್ರಿಪ್ ಶಾಪಿಂಗು. ಎಲ್ಲರೂ ಚೆನ್ನಾಗಿ ಉಂಟ್ರಿ, ಫುಲ್ ಎನರ್ಜಿ ಬರ್ಬೇಕು ನೆಕ್ಸ್ಟ್ ಶಾಪಿಂಗ್ ಮಾಡೋಕ್ಕೆ. ಗೈಸ್ ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ಕುತ್ಕೊಂಡಿದ್ದೀವಿ. ಎಲ್ಲರೂ ಫುಲ್ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಾರೆ ಗೈಸ್. ನಮ್ದೆಲ್ಲ ತಗೊಳೋದಾಗುತ್ತೆ ಗೈಸ್, ಆದರೆ ಇವಾಗ ಸುಮ್ಮನೆ ಕೂತಿದ್ವಿ ಅಂತ ಲೆಹಂಗಾ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಆದರೆ ತಗೊಳಲ್ಲ. ನೋಡ್ತೀನಿ, ಅಮ್ಮ ಬರಲಿ ಕೇಳ್ತೀನಿ. ಬಿಲ್ಲಿಂಗ್ ಸೆಕ್ಷನಿಗೆ ಬಂದಿದ್ದೀವಿ. ಇವಾಗ ನಮ್ಮ ಇಷ್ಟೆಲ್ಲ ಬಟ್ಟೆ ಇದ್ದಾವೆ. ಇಲ್ಲಿಂದ ಅಲ್ಲಿವರೆಗೂ ಇರೋದೆಲ್ಲ ನಮ್ಮದೇ ಬಟ್ಟೆ. ಇವಾಗ ಇಷ್ಟನ್ನು ಬಿಲ್ ಮಾಡಿಸೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಅಂತೂ ಬೇಕಾಗತ್ತೆ. ಅದು ನನ್ನದೇ ಬ್ಯಾಗು, ಪಿಂಕ್ ಕಲರು. ನೆಕ್ಸ್ಟ್ ಏನು ತಗೋಬೇಕು ಅಂತ ಡಿಸ್ಕಸ್ ಆಗ್ತಾ ಇದ್ದೀವಿ. ಇವಾಗೆಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಪ್ಯಾಕ್ ಮಾಡ್ಕೊಂಡು ಎಲ್ಲನೂ ಒಂದು ಆಟೋದೆಲ್ಲ ಏರಿಸಿ ಅಷ್ಟು ಮನೆಗೆ ಹೋಗೋದು. ನಮ್ಮ ಶಾಪಿಂಗಿಗೆ ಇವಾಗ ಚಿಂಟು ಆ್ಯಡ್ ಆಗಿದ್ದಾಳೆ. ನಮ್ಮ ಅಮ್ಮರಿಲ್ಲ ಯಾವುದೋ ಇನ್ನೊಂದು ಹೊಸ ಶಾಪ್ ಹುಡ್ಕೊಂಡು ಬಂದರೆ. ಅವ್ರು ಒಳಗಿದ್ದಾರೆ, ನಾವು ಹೊರಗಿದ್ದೀವಿ. ಗೈಸ್ ಇವಾಗ ಕಾಫಿ ಕುಡಿಯೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಕಾಫಿ ಎಲ್ಲ ಟೀ ಫುಲ್ ತಲೆನೋಯ್ತಿತ್ತು ಅಂತ ಟೀ ಕುಡಿಯೋಣ ಅಂತ ಬಂದಿದ್ದೀನಿ. ಇವಾಗ ನಮ್ಮ ಶಾಪಿಂಗಿಗೆ ಚಿಂಟುನ ಆ್ಯಡ್ ಆಗಿದ್ದಾಳೆ. ನಾನು ಹಾಗೆ ಹೇಳಿದ್ದೀನಿ ಗೈಸ್, ನಾನು ಟೀ ಕುಡಿಯೋಕೆ ಶಾಪಿಂಗ್ ಮಾಡೋಕ್ಕಲ್ಲ, ಟೀ ಕುಡಿಯೋಕ್ಕೆ. ನಮ್ಮ ಅಮ್ಮರು ಇನ್ನೂ ಅಲ್ಲಿ ಆ ಸೀರೆ ನೋಡ್ತಾ ಇದ್ರು. ನಾವು ಅವ್ರನ್ನ ಬಿಟ್ಟು ಟೀ ಕುಡಿಯೋಣ ಅಂತ ಬರುತ್ತಾ ಟೀ ಕುಡಿಯೋಣ. ಗೈಸ್ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಟ್ರಾಫಿಕ್ ತಪ್ಸೋಣ ಅಂತ ಸಂಧಿ ಒಳಗಡೆ ರೋಡಿಂದ ಬರ್ತಾ ಇದ್ದೀವಿ. ಆದರೂ ಫುಲ್ ಟ್ರಾಫಿಕ್ ಐತೆ ಗೈಸ್ ಇಲ್ಲಿ.
ರಂಜಾನ್ ಹಬ್ಬ ಹತ್ರ ಇರೋದ್ರಿಂದನೇ ಇಷ್ಟೊಂದು ಟ್ರಾಫಿಕ್ ಇರೋದು ಇಲ್ಲಿ. ಇವಾಗೆಲ್ಲ ಆಯಿತು. ನಾನು ನಮ್ಮ ಅಮ್ಮ ನಮ್ಮ ಆಂಟಿ ಫುಲ್ ಆಟೋ ಫುಲ್ಲು ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲ ನನ್ನ ಮೇಲೆ ಬಿದ್ದಿದೆ. ಓಕೆ ಚಿನಿ, ಹೆಲ್ಪ್ ಮಾಡೋ ಮೈಂಡ್ ಸೆಟ್ ಇರಬೇಕು. ಫುಲ್ ಆ್ಯಕ್ಟಿಂಗ್ ಮಾಡಬೇಡ, ನಾರ್ಮಲಾಗಿ ಬಾ. ನಾನು ಇಸ್ಕೊಂಡ್ಲಾ? ಅವ್ರು ತರ್ತಾರ ಅಷ್ಟೇ ಅರಂಟಿ. ಇಷ್ಟೊತ್ತಲ್ಲಿ ನೋಡಿ ಬಂದಿದ್ದು ಚಾಲ್ದಾ? ಮದ್ವೆ ಬರೋವರೆಗೂ ನೋಡ್ತಾನೇ ಇರು. ಬಾಳ ಹುಡ್ಕೊಂತೋದ್ರೆ ಹಿಂಗೆ ಚೆನ್ನಾಗಿ ಸಿಗಲ್ಲ. ಅಪ್ಪಾಜಿ ಏನಂತ ಕಳ್ಸೋದು ಗೊತ್ತಾ? ಆ ಸರ್ಕಲಿಗೆ ಒಂದು, ಡಿಸೆಂಟ್ ಸರ್ಕಲಿಗೆ ಒಂದು, ಶಕ್ತಿ ನಗರಕ್ಕೆ ಒಂದು. ಅಲ್ಲ ಹಿಂಗ್ ಹೋಗ್ತಾ ಈ ಕಡೆ ಎಲ್ಲ ಹಿಂಗಿರೋದಲ್ಲ, ರೈಲ್ವೆ ಸ್ಟೇಷನ್ಗೆ ಒಂದು, ದಾರಿ ಒಂದೊಂದು ಚೇಂಜ್ ಮಾಡ್ಕೊಂತ ಹೋಗ್ರಿ. ಊಟ ಬಂದ ತಕ್ಷಣ ಅಷ್ಟೇ ವಿಡಿಯೋ ಮಾಡ್ಬೇಕಂತಾನೆ ಮರ್ತೋಗ್ಬಿಟ್ಟಿವಿ. ಇವಾಗೂ ಅಷ್ಟೇ ಎಲ್ಲ ತಿಂದಾದ್ಮೇಲೆ ನೆನ್ಪಾಕತಿ, ವಿಡಿಯೋ ಮಾಡ್ತಿದ್ವಲ್ಲ ನಾವು ಅಂತ. ಅವಾಗ ಇಲ್ಲ ನಾನು ಮಾಡ್ತಿದ್ದೀನಿ. ಇಷ್ಟೇ ಗೈಸ್, ಇವತ್ತಿನ ವ್ಲಾಗ್ ನೋಡಿದ್ರಲ್ವಾ, ಮದುವೆ ಶಾಪಿಂಗ್ ಎಲ್ಲ ಹೆಂಗಿತ್ತು ಅಂತ. ಇದೇ ಥರ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇದೇ ಥರ ಮದುವೆ ಕಂಟೆಂಟ್ ಮುಗಿಯೋವರೆಗೂ ಬರ್ತಾನೆ ಇರುತ್ತೆ. ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಲೈಕ್ ಮಾಡ್ರಿ ಫ್ರೆಂಡ್ಸ್. ಊಟ ಆಗಿದೆ? ನಂದು ಆಗಿಲ್ಲ. ನಿಂದಾಗಲ್ಲ. ಊಟ ಮಾಡಿ ಮಲ್ಕೊಂತೀವಿ. ಗುಡ್ ನೈಟ್.